ಡೈರೆಕ್ಟರ್ ಯಾವ್ದಕ್ಕೂ ಟೈಮ್ ಕೊಟ್ಟಿಲ್ಲ ಸರ್. ಹೀರೋಯಿನ್ಗೆ ನಮ್ ಸಿನಿಮಾದಲ್ಲಿ ಮುತ್ತು ಕೊಟ್ಟಿದ್ದೀರಾ? ಕ್ಲೈಮ್ಯಾಕ್ಸ್ ನಾನು ಹೇಳ್ಬಿಡ್ಲಾ? ಸಿನಿಮಾ ಯಾರು ನೋಡೋರು? ಪ್ರೀತಿ ಅಂದ್ರೆ ಎಲ್ಲರೂ ಸ್ವಿಮ್ಮಿಂಗ್ ಪೂಲ್ ಅನ್ಕೊಂಡಿರ್ತಾರೆ, ಬಿದ್ಮೇಲೆ ಗೊತ್ತಾಗ ದೊಡ್ಡ ಪೂಲ್ ಅಂತ. ಯಾವ್ದೋ ಮೂವಿ ಡೈಲಾಗ್ ಇವೆಲ್ಲ. ಹಾಯ್ ಎಲ್ರಿಗೂ ನಮಸ್ಕಾರ. ಆಕ್ಚುಲಿ ಇವತ್ತು ಏಳುಮಲೆ ಟೀಮು ನಮ್ ಜೊತೆ ಇದೆ. ಆ ಟೀಮಲ್ಲಿ ನಾನು ಒಬ್ಬ ಮಾತಾಡೋದಕ್ಕೆ ಅಂತ ನಮ್ಮ ಆನಂದ ಆಡಿಯೋಗೆ ಬಂದಿದೀವಿ. ಆಕ್ಚುಲಿ ನಮ್ಮ ಹೀರೋ ಮತ್ತೆ ಹೀರೋಯಿನ್ ಇದಾರೆ, ಜೊತೆಗೆ ನಾನೊಬ್ಬ ಪುಟ್ಟ ಕಲಾವಿದ ಜಗಪ್ಪ ಇದ್ದೀನಿ. ಸರ್ ನಮಸ್ಕಾರ. ಓ ನಮಸ್ಕಾರ ಮೇಡಮ್. ನಮಸ್ತೆ ಸರ್. ನಮಸ್ಕಾರ. ಆಕ್ಚುಲಿ ಏಳುಮಲೆ ಸಿನಿಮಾ ಸೆಪ್ಟೆಂಬರ್ 5ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಹೇಗನಿಸ್ತದೆ ಮೇಡಮ್? ತುಂಬಾ ಖುಷಿ ಆಗ್ತಾ ಇದೆ ಸರ್. ನನ್ನ ಫಸ್ಟ್ ಸಿನಿಮಾ ಅಂದ್ರೆ ಫಸ್ಟ್ ಬೆಳ್ಳಿ ತೆರೆಗೆ ಬರ್ತಾ ಇರೋ ಸಿನಿಮಾ ಇದು. ಅಂಡ್ ಡ್ರೀಮ್ ಕಮಿಂಗ್ ಟ್ರೂ. ಹ್ಯಾಪಿ. ಯಾವ ಸಾಂಗ್ ಇಷ್ಟ ನಿಮ್ಗೆ ಅದರಲ್ಲಿ? ನನಗೆ ಟೈಟಲ್ ಟ್ರ್ಯಾಕ್ ಆನುಮಲೆ ಜನುಮಲೆ. ಆನುಮಲೆ ಜನುಮಲೆ ಕಾಡುಮಲೆ ಕಾನುಮಲೆ ಪಚ್ಚೆ ಮಲೆ ಪೊಳಮಲೆ ಪೊನ್ನಚ್ಚಿ ಮಲೆ ಸುರಿದಿದೆ ಬೆಂಕಿ ಮಳೆ ಉರಿದಿದೆ ನೋಡಿ ಇಳೆ. ಅದೇ ನಂಗೆ ತುಂಬಾ ಇಷ್ಟ. ಬಿಕಾಸ್ ಅದು ನಮ್ಮ ಸಿನಿಮಾದ ಹಾರ್ಟ್ ಬೀಟ್ ಅನ್ಸುತ್ತೆ. ನಮ್ಮ ಸಿನಿಮಾ ಒಂದು ಎಡ್ಜ್ ಆಫ್ ದ ಸೀಟ್ ಥ್ರಿಲ್ಲರ್ ಇರೋದ್ರಿಂದ ನಮ್ಗೆ ಆ ಸಾಂಗ್ ಕೇಳಿರೋರೆಲ್ಲ ಗೊತ್ತಿರುತ್ತೆ. ಇವಾಗ ಆ ಸಾಂಗ್ಗೆ ಥ್ರಿಲ್ ಆಗಿದೆ. ಸೊ ಅದೇ ರೀತಿ ನಮ್ಮ ಸಿನಿಮಾನೂ ಇದೆ. ಆ ಸಾಂಗ್ ಅಲ್ಲಿ ಡ್ಯಾನ್ಸ್ ಎಲ್ಲ ಮಾಡಿದಾರೆ ಸರ್? ನಮ್ಮ ಸಿನಿಮಾಲಿ ಏನಂದ್ರೆ ಇದು ಎಷ್ಟು ಫಾಸ್ಟ್ ಆಗಿದೆ ಅಂದ್ರೆ ಸಿನಿಮಾ, ಒಂದು ಹುಡುಗ ಹುಡುಗಿ ನೋಡೋದು, ಮರ ಸುತ್ತೋದು, ಡ್ಯಾನ್ಸ್ ಆಡೋದು, ಅದಕ್ಕೆಲ್ಲ ಟೈಮೇ ಇಲ್ಲ. ಹಂಗೆ ಲವ್ ಸುಮ್ಮನೆ ಫಾಸ್ಟ್ ಆಗಿ ಹೋಗ್ತಾ ಇರುತ್ತೆ ಸಿನಿಮಾ. ಸೀನ್ ಬೈ ಸೀನ್ ಕತೆ ಹೋಗ್ತಾ ಇರುತ್ತೆ. ಅದಕ್ಕೆಲ್ಲ ಟೈಮೇ ಕೊಟ್ಟಿಲ್ಲ ನಮ್ಮ ಡೈರೆಕ್ಟರ್. ಯಾವ್ದಕ್ಕೂ ಟೈಮ್ ಕೊಟ್ಟಿಲ್ಲ ಸರ್. ಬರೀ ನೈಟ್ ಸೂಟೆ. ನಮ್ದು ತುಂಬಿದ ಕುಟುಂಬ. ನಮ್ಮ ಮನೇಲಿ ಅಣ್ಣ ಅಪ್ಪ ಹೇಗೆ ಹೇಳ್ತಾರೋ ಅವ್ರ ಇಷ್ಟದಂತೆನೆ ನಾವಿರ್ತಿದ್ವಿ. ಅವ್ರ ಕಾಲಿಗೆ ನೀರು ಕೊಡೋದ್ರಿಂದ ಶುರುವಾಗಿ ಅವ್ರ ರಾತ್ರಿ ಊಟ ಮಾಡಿ ಮಲ್ಗದ ಮೇಲೇನೆ ನಾನು ಅಮ್ಮ ಅದಕ್ಕೆ ಊಟ ಮಾಡ್ತಿದ್ವಿ. ಅಣ್ಣ, ಸಿನಿಮಾದಲ್ಲಿ ನಿಮ್ಗೆ ತುಂಬಾ ಇಷ್ಟವಾದ ಸೀನ್ ಅಂದ್ರೆ ಯಾವ್ದು? ನನಗೆ ತುಂಬಾ ಇಷ್ಟವಾದ ಸೀನು ಐ ಥಿಂಕ್ ಕ್ಲೈಮ್ಯಾಕ್ಸ್ ಸೀನ್ ಸಖತ್ತಾಗಿತ್ತು ರೀ. ಏನ್ ಮಾಡಿದಿರ ಕ್ಲೈಮ್ಯಾಕ್ಸ್ ನಾನು ಹೇಳ್ಬಿಡ್ಲಾ? ಸಿನಿಮಾ ಯಾರು ನೋಡೋರು? ಏನ್ ಮಾಡಿದೀರಾ? ಒಳ್ಳೆ ಇಮೋಷನ್ಸ್, ಸಕ್ಕದ ಇಮೋಷನ್, ಎಲ್ರಿಗೂ ಒಂದು ಇಮೋಷನಲ್ ಆಗಿ ಮಾಡತ್ತ ಆ ಸೀನ್. ಅದನ್ನ ನಾವು ಒಂದು ನಿಭಾಯಿಸೋದೇ ತುಂಬಾ ಚೆನ್ನಾಗಿತ್ತು. ಅಣ್ಣ, ನಾನು ನೋಡಿದೆ ಸಾಂಗ್ ಅಲ್ಲಿ ಯಾವಾಗ ಆ ಸಾಂಗ್ ಕೇಳಿದಾಗ ಬರೀ ಫೋನಲ್ಲೇ ಮುತ್ತು ಕೊಡೋದು, ಫೋನಲ್ಲೇ ಇದು ಮಾಡೋದು. ಹೀರೋಯಿನ್ಗೆ ನಮ್ಮ ಸಿನಿಮಾದಲ್ಲಿ ಮುತ್ತು ಕೊಟ್ಟಿದ್ದೀರಾ? ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಅದನ್ನು ಅತಿಯಾದ ಪ್ರೀತಿ ಒಳ್ಳೆಯದಲ್ಲ, ಅತಿಯಾಗದಿದ್ರೆ ಅದು ಪ್ರೀತಿಯೇ ಅಲ್ಲ. ನನ್ನ ದೃಷ್ಟಿ ಬಿಟ್ಟು ಬೇರೆ ತಾಕಲ್ಲ, ಆ ಅಂದ ಬಿಡಿಸೋಕೆ ಸೃಷ್ಟಿ ಸಾಲಲ್ಲ. ಅದಕ್ಕೆ ಹಳೆ ಫೋನ್ ಇಟ್ಕೊಂಡು ಕಿಸ್ ಮಾಡೋದು, ಅದೆಲ್ಲ ಒಂದು ಫೀಲ್ ಇತ್ತಲ್ಲ ಅಣ್ಣ. ಬಟ್ ಈಗಿನ ಕಾಲದಲ್ಲಿ ಹಂಗಿಲ್ಲ. ಈಗಿನ ಕಾಲದಲ್ಲಿ ಏನಿದೆ ಪ್ರಿಯಾಂಕಾ? ಈಗಿನ ಕಾಲದಲ್ಲಿ ಅದೇ ಸರ್, ಇವತ್ತು ಒಬ್ರು ಇಷ್ಟ ಆದ್ರೆ ನಾಳೆ ಇನ್ನೊಬ್ರು. ಬೆಳಿಗ್ಗೆ ಲವ್, ಮಧ್ಯಾಹ್ನ ಹೂವು, ಅದಕ್ಕೆ ನೋವು. ನೋಡಿದ್ರ ಅದಕ್ಕೆ ಹುಡುಗರು ಪಾಪ ಪ್ರಪೋಸ್ ಮಾಡಕ್ ಬರಲ್ಲ. ಬೆಳಗ್ಗೆ ಇಷ್ಟಪಡ್ತಾರೆ, ಮಧ್ಯಾಹ್ನ ಈಗಿನ ಕಾಲದಲ್ಲಿ ಪ್ರೀತಿಗೆ ಬೆಲೆ ಇಲ್ಲ ಅಣ್ಣ. ಪ್ರೀತಿ ಅಂದ್ರೆ ಎಲ್ಲರೂ ಸ್ವಿಮ್ಮಿಂಗ್ ಪೂಲ್ ಅನ್ಕೊಂಡಿರ್ತಾರೆ, ಬಿದ್ಮೇಲೆ ಗೊತ್ತಾಗ ದೊಡ್ಡ ಪೂಲ್ ಅಂತ. ಯಾವ್ದೋ ಮೂವಿ ಡೈಲಾಗ್. ಇವೆಲ್ಲ ಪ್ರೊಡಕ್ಷನ್ ಬಗ್ಗೆ ಹೇಳಿ ನಮ್ಮ ತರುಣ್ ಸರ್. ಅದ್ಭುತವಾದ ಇದು. ಮೋರ್ ದೆನ್ ಪ್ರೊಡ್ಯೂಸರ್, ಐ ಥಿಂಕ್ ಫಸ್ಟ್ಲಿ ಅವ್ರ ಬಗ್ಗೆ ಆಸ್ ಅ ಹ್ಯೂಮನ್ ಬೀಯಿಂಗ್ ಮಾತಾಡಬೇಕು. ಅವ್ರ ಥರ ನಾನಂತೂ ಯಾರನ್ನೂ ನೋಡಿಲ್ಲ. ಅಷ್ಟು ಒಳ್ಳೆಯವರು. ನಮ್ಮನ್ನೆಲ್ಲ ನೀವು ಇದ್ರಿ, ನೀವು ನೋಡಿರ್ತೀರ ಸೆಟ್ಟಲ್ಲಿ. ನಾವೆಲ್ಲ ಒಂಥರ ನಿಜವಾಗ್ಲೂ ಅವ್ರ ಫ್ಯಾಮಿಲಿ ಥರನೇ ಅಷ್ಟು ಚೆನ್ನಾಗಿ ನೋಡ್ಕೊಂಡ್ರು ನಮ್ಮನ್ನು. ಸೊ ಅವ್ರ ಥರ ಫಸ್ಟ್ಲಿ ಹ್ಯೂಮನ್ ಬೀಯಿಂಗ್ ಯಾರಿಲ್ಲ. ಐ ಥಿಂಕ್ ಅದಕ್ಕೆ ಇವತ್ತು ಅವ್ರು ಮದುವೆ ಆಗಿದ್ಮೇಲೂ ಎಲ್ಲ ಹುಡುಗಿರು ನೋಡ್ಬಿಟ್ಟು ಇದೇ ರೀತಿ ಈ ಥರ ಹುಡುಗ ಬೇಕು ಅಂತಲೇ ಹೇಳ್ತವ್ರೆ. ಯಾಕಂದರೆ ಅವರು ಲವ್ ಲೈಫಲ್ಲೂ ಆ ರೀತಿ ನೋಡಿ ಹೆಂಗೆ ಎಲ್ಲ ರೀತಿ ಅವ್ರು ಒಂಥರ ಆಲ್ರೌಂಡು. ಕ್ರಿಕೆಟ್ ಅಂದ್ರೂ ಹೋಗ್ಬಿಟ್ಟು ಸಖತ್ತಾಗಿ ಆಡ್ತಾರೆ. ನಾನು ಮೊನ್ನೆ ಅವ್ರಿಗೆ ಒಂದು ಪ್ರಶ್ನೆ ಕೇಳಿದೆ, ಸರ್ ನೀವು ಎಲ್ಲಾದ್ರಲ್ಲೂ ಆಲ್ರೌಂಡರ್ ಅಲ್ಲ ಸರ್, ಹೆಂಗ್ ಸರ್ ಇದು? ಯಾವ್ದಾದ್ರೂ ಒಂದು ಇದೆಯಾ ಕ್ವಾಲಿಟಿ ಇಲ್ಲದೆ ಇರೋದು? ಅದ್ರಲ್ಲಿ ಏನು ಹೇಳಿದ್ರೆ ಹೇಳಿ, ನಾನು ಮೋಸ ಮಾಡಕ್ ಬರಲ್ಲ. ಅದು ಒಳ್ಳೆ ಕ್ವಾಲಿಟಿ ಅಲ್ಲ ಸರ್. ಆ ಥರ ಅವರು ಗ್ರೇಟ್ ಅವ್ರ ಹತ್ರ ಅಂತೂ. ಸೊ ಅಫ್ಕೋರ್ಸ್ ಅವ್ರ ಪ್ರೊಡಕ್ಷನ್ ಅಲ್ಲಿ ಕೆಲಸ ಮಾಡೋದು ಬ್ಯೂಟಿಫುಲ್.
ಸ್ಟಾರ್ಟಿಂಗ್ ಬಂದು ನಮ್ಮ ಪ್ರೊಡಕ್ಷನಲ್ಲಿ ಹಿಂಗೆ ಕೆಲಸ ಮಾಡಬೇಕು, ಈ ಥರ ಕತೆ ಇದೆ ಅಂತಂದಾಗ ಯಾವ ಥರ ಇದೆ? ಫಸ್ಟ್ ಆಫ್ ಆಲ್ ನನ್ನ ಕತೆ ಕೇಳಿದೆ ಫಸ್ಟು ಪುನೀತ್ ಸರ್ ಅಂತ. ಯಾಕಂದರೆ ನನಗೆ ಫಸ್ಟ್ ಆಫ್ ಆಲ್ ಸಿನಿಮಾ ಇವಾಗ ಏಕಲವ್ಯ ಆದಮೇಲೆ ಆಲ್ಮೋಸ್ಟ್ 2 years ನಾನು ಬರೀ ಕತೆಗಳನ್ನ ಹುಡುಕ್ತಾ ಇರುವಾಗ ತುಂಬ ಕತೆಗಳು ನೋಡಿದೆ. ಬಟ್ ಈ ಒಂದು ಕತೆ ಬಂದಿದ್ವಾಗ ನಾನು ಎನಿ ಕತೆನ ಫಸ್ಟ್ ನರೇಶನ್ ಕೇಳಿದ್ವಾಗ 2 hours ಸುಮ್ಮನೆ ಒಂದು ಸಿನಿಮಾ ಥರ ನೋಡ್ತೀನಿ ಅದನ್ನ. ನನಗೆ ಆಡಿಯನ್ಸ್ ಆಗಿ ಅದು ರೀಚ್ ಆಗಬೇಕು, ಅಂದರೆ ಬೋರ್ ಆಗಬಾರ್ದು, ಸೂಪರಾಗೆ ಒಂದು ಸಿನಿಮಾ ಜಸ್ಟ್ ಎಕ್ಸೈಟ್ ಎನಿ ಆಡಿಯನ್ಸ್ ಬರೋದೇನಕ್ಕೆ ಎಂಟರ್ಟೈನ್ಮೆಂಟ್, ನಂಗೆ ಎಂಟರ್ಟೈನಿಂಗ್ ಆಗಿರ್ಬೇಕಷ್ಟೆ. ಈ ಒಂದು ಸಿನಿಮಾ ಕತೆ ಕೇಳಿದ್ವಾಗ ಎಷ್ಟು ಎಂಟರ್ಟೈನಿಂಗ್ ಆಗಿತ್ತು ಅಂದರೆ ನಾನು ಜಸ್ಟ್ ಒಂದು ಕಾಫಿ ಇಟ್ಕೊಂಡಿದ್ರು ಅದನ್ನ ಕುಡಿಲೇ ಇಲ್ಲ, ಆ ಥರ ಜಸ್ಟ್ ಕೇಳಿಸ್ಕೊಂಡು ಹೋಗ್ತಾ ಇದ್ದೆ. ಅಲ್ಲೇ ನಂಗೆ ಅನಿಸ್ತು ಫಸ್ಟ್ ಆಫ್ ಆಲ್ ಕತೆ. ಅದಾದಮೇಲೆ ಅಫ್ಕೋರ್ಸ್ ತರುಣ್ ಸರ್ ಎಲ್ಲ ಸೇರಿದ್ಮೇಲೆ ಅದ್ರ ಬಗ್ಗೆ ಹೇಳಬೇಕಾ, ಅವರು ನಿರ್ದೇಶನ ಅಂತೂ ಅದ್ರ ಬಗ್ಗೆ ಮಾತಾಡಬೇಕಾಗೇ ಇಲ್ಲ. ಅದಾದಮೇಲೆ ಅವ್ರ ಪ್ರೊಡಕ್ಷನ್ನು ಅಫ್ಕೋರ್ಸ್ ಅವ್ರ ಮೇನ್ ಕ್ವಾಲಿಟಿ ಏನಂದರೆ ಆ್ಯಸ್ ಅ ಪ್ರೊಡ್ಯೂಸರ್ ಅವ್ರು ಮೊದಲನೇದಾಗಿ ಅವರೊಬ್ಬರ ಡೈರೆಕ್ಟ್ರು ಅವ್ರು. ಸೊ ಅವ್ರು ಎನಿಥಿಂಗ್ ಒಂದು ಸಿನಿಮಾ ಅಂತ ಬಂದಿದ್ವಾಗ ಪ್ರೊಡ್ಯೂಸರ್ ಆಗಿ ನಿಂತಿದ್ವಾಗ್ಲೂ ಅವ್ರು ಫಸ್ಟ್ ಡೈರೆಕ್ಟರ್ ಆಗಿ ಯೋಚನೆ ಮಾಡ್ತಾರೆ. ಅವರು ಯಾವ ರೀತಿನೂ ಕಾಂಪ್ರಮೈಸ್ ಆಗಲ್ಲ. ಒಬ್ರು ಡೈರೆಕ್ಟ್ರು ಫಾರ್ ಎಕ್ಸಾಂಪಲ್ ಪುನೀತ್ ಸರ್ಗೆ ಏನಾದರೂ ಬೇಕಂದ್ರೆ ಬೇರೆ ಯಾರೋ ಪ್ರೊಡ್ಯೂಸರ್ ಇದ್ರೆ ಅಷ್ಟೆಲ್ಲ ಬೇಕಾ, ಯಾಕೆ ಅದು ಅಂತ ಒಂದು ಪ್ರಶ್ನೆ ಇರುತ್ತೆ. ಇಲ್ಲಿ ಅವ್ರು ಫಸ್ಟ್ಲಿ ಒಂದು ಡೈರೆಕ್ಟ್ರು, ಅವ್ರಿಗೆ ಗೊತ್ತು ಏನ್ ಬೇಕು ಏನ್ ಬೇಡ ಅಂತ. ಯಾವ ರೀತಿನೂ ಅವರೇ ಕಾಂಪ್ರಮೈಸ್ ಆಗಲ್ಲ, ನಮ್ಮ ಡೈರೆಕ್ಟರ್ ಏನು ಕೇಳಬೇಕಾಗೇ ಇಲ್ಲ, ಅವರೇ ಎಲ್ಲ ರೀತಿ ಫುಲ್ಫಿಲ್ ಮಾಡ್ತಾರೆ. ಸೊ ಆ ಥರ ಒಂದು ಮನಸ್ಸಿರೋರು ಅವರು. ಸೊ ಆ ರೀತಿ ಫುಲ್ಫಿಲ್ ಮಾಡಿದ್ದಾರೆ ಈ ಪ್ರೊಡಕ್ಷನ್. ನಗರಕ್ಕೆ ತಮಿಳುನಾಡಿಂದ AK-47 ಗನ್ಗಳು ಸಪ್ಲೈ ಆಗ್ತಿದೆ ಅಂತ ವಿ ಗಾಟ್ ಇನ್ಫಾರ್ಮೇಶನ್ ಫ್ರಮ್ ದ ಹೆಡ್ ಆಫೀಸ್. ನಮ್ಮ ಪುನೀತ್ ಸರ್ ಬಗ್ಗೆ ಕೇಳ್ಬೇಕು ಸರ್ ನಾನು. ಅವರು ನಿಜವಾಗ್ಲೂ ಫಸ್ಟ್ ಸಿನಿಮಾ ಡೈರೆಕ್ಷನ್ ಎಷ್ಟು ಕಮಿಟೆಡ್ ಆಗಿದ್ದಾರೆ ಅಂದರೆ ಅವ್ರ ಕ್ಯಾಪ್ಟನ್ ಆಫ್ ದ ಶಿಪ್ಪು ಅವ್ರು ನಮ್ಗಿಂತ ಒಂದು 2 hour ಮುಂಚೆ ಹೋಗ್ತಾರೆ, ಅಲ್ಲಿ ಎಲ್ಲ ಕರೆಕ್ಟಾಗಿ ಸೆಟಪ್ ಆಗ್ತಾ ಇದೆಯಾ ಅಂತ ಚೆಕ್ ಮಾಡ್ತಾರೆ. ಎಲ್ಲ ಶಾರ್ಟು ಅವರೇ ಆ್ಯಕ್ಷನ್ ಕಟ್ ಹೇಳಬೇಕು. ಲಾಸ್ಟಲ್ಲಿ ಪ್ರಾಬಬ್ಲಿ ಪ್ಯಾಕಪ್ ಆದಮೇಲೂ ನಾವು ಹೊರಟ್ಬಿಡ್ತೀವಿ, ಅವರು ಇನ್ನೂ ಎಲ್ಲ ಓಕೆ ಎಲ್ಲ ಕರೆಕ್ಟ್ ಆಯಿತಾ, ಏನೇನು ಉಳಿದಿದೆ, ಏನಾದರೂ ಉಳಿದಿದೆಯಾ, ಎಲ್ಲ ಪ್ಲಾನಿಂಗ್ ಪ್ರಕಾರ ಹೋಗಿದ್ಯಾ, ಅಷ್ಟು ಟೆನ್ಷನ್. ಆಮೇಲೆ ಅವರು ಆ ರೀತಿನೇ ಇವಾಗ ನಮ್ಮ ಆನುಮಲೆ ಜನಮಲೆ ಸಾಂಗು ಅವರೇ ಬರ್ದಿದ್ರು. ಏನು ಬರ್ದವ್ರೆ ಸಾಂಗ್ ಎಲ್ಲ ಇಟ್ಟು ಸರ್. ಹೌದು ನಿಜ. ದರ್ಶನ್ ಸರ್ ಸಿನಿಮಾಗೆ ಬರೆದ್ರು ಕಾಟೇರಾಗೆ, ಆಮೇಲೆ ಗುರು ಶಿಷ್ಯರಿಗೆ ಬರೆದ್ರು, ಈ ಏಳುಮಲೆ ಸಾಂಗ್ ಬರ್ತಿದ್ದಾರೆ. ಆಕ್ಚುಲಿ ಒಳ್ಳೆ ರೈಟ್ರು ಮತ್ತು ಒಳ್ಳೆ ಡೈರೆಕ್ಟ್ರು, ಸಕ್ಕತ್ತಾಗಿ ಮಾಡಿದ್ದಾರೆ. ಬಟ್ ಇವಾಗ ಒಳ್ಳೆ ನಿರ್ದೇಶಕರಾಗಿ ಆಚೆ ಬರ್ತಾ ಇದ್ದಾರೆ. ಒಳ್ಳೆ ಆಕ್ಟರ್ಗಳನ್ನ ಹಾಕೊಂಡು ಸಿನಿಮಾಗಳನ್ನ ಮಾಡಿದ್ದಾರೆ. ಟೆಕ್ನಿಕಲ್ ಟೀಮ್ ಬಗ್ಗೆ ಹೇಳಿ, ಯಾರು ನಿಮ್ಮನ್ನ ಅಷ್ಟು ಕಾಡ್ಸಿರೋದು? ಯಾರು ಕಾಡ್ಸಿಲ್ಲ. ನೀವೇ ಅವ್ರನ್ನ ಕಾಡ್ಸಿದ್ರ? DOP ಅವ್ರು ಯಾರು ಕಾಡ್ಸಿದ್ರು? ಇಲ್ಲ ನನಗೆ ಪ್ರತಿಯೊಂದು ಅವ್ರು ಮಾಡಿದ ವರ್ಕ್ ಅಷ್ಟು ಇಷ್ಟ ಆಯ್ತು. ಯಾಕಂದ್ರೆ ನನ್ಗೆ ಯಾವ ಪ್ರೊಫೈಲ್ ಇಷ್ಟ ಆಗುತ್ತೋ, ಅಂಡ್ ಇದ್ರಲ್ಲಿ ಲೈಟಿಂಗ್ ಕೊಟ್ಟಿದ್ದು ಅದ್ವೈತ್ ಸರ್ ಆ ಥರ ಲೈಟಿಂಗ್ ಮಾಡಿ ನನ್ನ ಅಷ್ಟು ಬ್ಯೂಟಿಫುಲ್ ಆಗಿ ತೋರಿಸಿರೋದಿರ್ಬೋದು. ಆ್ಯಂಡ್ ನಮ್ಮ ಪ್ರೊಡಕ್ಷನ್ ಅಲ್ಲಿ ಅದೇ ಪ್ರತಿಯೊಂದನ್ನು ಲೈಕ್ ನಮ್ಗೇನು ಕಮ್ಮಿ ಇಲ್ಲ ಅನ್ನೋ ಥರ ನೋಡ್ಕೊಂಡಿದ್ರು. ಟೆಕ್ನಿಕಲಿಂದ ಹಿಡಿದು ಇಡೀ ಆಲ್ ಸೆಟ್ ಪೂರ್ತಿ. 2ನೇ ಸಿನಿಮಾ ಏಳುಮಲೆಗೆ ತರುಣ್ ಸರ್ ಅದ್ವೈತ್ ಸರ್ನೇ ಅಪ್ರೋಚ್ ಮಾಡ್ಬಿಟ್ಟು ಅವ್ರನ್ನೇ ಇದು ಮಾಡಿದ್ರು. ಅದು ಎಷ್ಟು ಚೆನ್ನಾಗಿ ತೆಗೆದು ಅಂದರೆ ಇದು ಬರೀ ನೈಟಲ್ಲಿ ನಡೆಯೋ ಕತೆ, ಕಂಪ್ಲೀಟ್ ಕಾಡಲ್ಲಿ ಶೂಟ್ ಮಾಡೋದು ಎಷ್ಟು ಕಷ್ಟ, ಕಾಡೆಲ್ಲ ಲೈಟಿಂಗ್ ಮಾಡೋದು ಸುಲಭನ, ಅದನ್ನ ಅವರು ಅಷ್ಟು ಬ್ಯೂಟಿಫುಲ್ ಆಗಿ ತೆಗೆದಿದ್ದಾರೆ ಅಂದರೆ ಒಂದೊಂದು ಫ್ರೇಮ್ ನೋಡಿದ್ರು. ಇಲ್ಲ ಸರ್, ಸಖತ್ ಇಡೀ ಕಾಡಿಗೆನೆ ಲೈಟಿಂಗ್ ಮಾಡಿಸೋದು ಪ್ರೊಡಕ್ಷನ್ ನಾವು ಥ್ಯಾಂಕ್ಸ್ ಹೇಳ್ಬೇಕು ನಿಜವಾಗಿ. ಯಾಕೆಂದ್ರೆ ಅವ್ರು ಕೇಳೋಂಥ ಎಲ್ಲ ಎಕ್ವಿಪ್ಮೆಂಟ್ಸ್ಗಳನ್ನ ಕೊಟ್ಟಿದ್ದಾರೆ. ಅದು ತಂದು ಕೊಟ್ಟಿರೋ ಎಕ್ವಿಪ್ಮೆಂಟ್ಸ್ಗಳನ್ನ ನೀಟಾಗಿ ಯೂಸ್ ಮಾಡ್ಕೊಂಡಿದ್ದಾರಲ್ಲ ಅದ್ವೈತ್ ಸರ್. ಕೊನೆಯದಾಗಿ ನಮ್ಮ ಜನಕ್ಕೆ ಏನು ಹೇಳಕ್ಕೆ? ಸೊ ಅದೇ ರೀತಿ ನಮ್ದು ಒಂದು ಫಾಸ್ಟ್ ಪೇಸ್ ಥ್ರಿಲ್ಲರ್ ಸಿನಿಮಾ, ಲವ್ ಸ್ಟೋರಿ. ಅದನ್ನು ನೀವು ಥಿಯೇಟ್ರಲ್ಲಿ ನೋಡಿದ್ರೇ ಕಂಪ್ಲೀಟ್ಲಿ ಎಂಜಾಯ್ ಮಾಡೋಕ್ಕಾಗೋದು. ಸೊ ದಯವಿಟ್ಟು 5th ಸೆಪ್ಟೆಂಬರ್ಗೆ ನಮ್ಮ ಸಿನಿಮಾ ಬರ್ತಾ ಇದೆ. ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಹೋಗಿ ಥಿಯೇಟ್ರ್ಗಳಲ್ಲಿ ನೋಡಿ ಅಂತ ಕೇಳ್ಕೊಳ್ತೀನಿ. ನಿಮ್ಮ ಆಶೀರ್ವಾದ ಇರಬೇಕು. ಥ್ಯಾಂಕ್ ಯು ಸೊ ಮಚ್. ಏಳುಮಲೆ ಚಿತ್ರ ಏನಕ್ಕೆ ನೋಡಬೇಕು ಅಂದರೆ ಒಂದು ಪ್ಯೂರ್ ಲವ್ ಸ್ಟೋರಿ. ನೀವು ಈ ಥರ ಲವ್ ಸ್ಟೋರಿ ಮುಂಚೆ ಎಲ್ಲೂ ಕೇಳಿರಲ್ಲ. ಯಾ, ಇದನ್ನ ನೋಡಿದಾಗ ಒಂದೊಳ್ಳೆ ಸ್ಯಾಟಿಸ್ಫೈ ಆಗುತ್ತೆ ನಿಮಗೆ ಈ ಸಿನಿಮಾಯಿಂದ. ಒಂದೊಳ್ಳೆ ಅಂದರೆ ನಿಮ್ಮ ಲೈಫಲ್ಲಿ ಇದು ರಿಲೇಟ್ ಆಗಿರ್ಬೋದು ಅಥವಾ ಆಗದೇನೂ ಇರ್ಬೋದು. ಬಟ್ ಇದನ್ನು ನೋಡಿದಾಗ ಒಂದೊಳ್ಳೆ ಅದ್ಭುತವಾದ ಸಿನಿಮಾ ನೋಡ್ಕೊಂಡು ಬಂದೆ ಅಪ್ಪ ಅನ್ನೋದೊಂದು ಫೀಲ್ ಆಗುತ್ತೆ. ಇದಂತೂ ನಾವು ಗ್ಯಾರಂಟಿ ಕೊಡ್ತೀವಿ. ಸೊ ನೀವು ಸೆಪ್ಟೆಂಬರ್ 5ನೇ ತಾರೀಕು ಮಿಸ್ ಮಾಡದೆ ನಿಮ್ಮ ಫ್ಯಾಮಿಲಿ ಜೊತೆ ಈ ಸಿನಿಮಾ ನೋಡಲೇಬೇಕು ಅಂತ ಹೇಳ್ತೀನಿ. ಸೂಪರ್. ಅತಿಯಾದ ಪ್ರೀತಿ ಒಳ್ಳೆಯದಲ್ಲ,
ಅತಿಯಾಗದಿದ್ರೆ ಅದು ಪ್ರೀತಿಯೇ ಅಲ್ಲ. ಆ ಲೈನ್ಸ್ ನಂಗೆ ಸಖತ್ ಇಷ್ಟ. ಅದೇ ಥರ ನಮ್ಮ ಸಿನಿಮಾದಲ್ಲಿ ಅದ್ಭುತವಾದಂಥ ಸಾಂಗ್ಗಳಿದೆ. ಅದು ನಮ್ಮ ಆನಂದ್ ಆಡಿಯೋದಲ್ಲಿ ರಿಲೀಸ್ ಆಗಿದೆ. ಎನಿ ಟೈಮ್ ನೀವು ನೋಡ್ಬೋದು. ಆ ಸಾಂಗ್ನ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ. ಜೊತೆಗೆ ನಿಮ್ಮೆಲ್ಲ ಸ್ನೇಹಿತರಿಗೂ, ನಿಮ್ಮ ಲವರ್ಸ್ಗಳಿಗೆಲ್ಲ ಅದೇ ಸಾಂಗ್ ಆಡಿ ಅಂತ ಹೇಳ್ತೀನಿ. ಈ ಸತಿ ಗಣೇಶ ಹಬ್ಬಕ್ಕೆ ನಮಗೆ ಆಳುಮಲೆ ಜೇನುಮಲೆ ಸಾಂಗ್ ಅದ್ಭುತವಾಗಿ ಬಂದಿದೆ. ಆ ಸಾಂಗ್ಗೆ ಎನಿ ಟೈಮ್ ಗಣೇಶ ಹಬ್ಬದಲ್ಲಿ ಟ್ರೆಂಡ್ ಆಗುತ್ತೆ ಅನ್ನೋದೊಂದು ನನ್ನೊಂದು ನಂಬಿಕೆ. ಅದು ನಮ್ಮ ಆನಂದ್ ಆಡಿಯೋದಲ್ಲಿ ಸಿಗುತ್ತೆ. ಹಾಗೆಯೇ ಸೆಪ್ಟೆಂಬರ್ 5ನೇ ತಾರೀಕು ದಯವಿಟ್ಟು ಎಲ್ಲರೂ ನಿಮ್ಮ ಫ್ಯಾಮಿಲಿ ಜೊತೆಗೆ ನಿಮ್ಮ ಹಳೆ ಲವರ್ನ ಬೇಡ, ನಿಮ್ಮ ಲವರ್, ನಿಮ್ಮ ಮನೆಯವ್ರನ್ನೆಲ್ಲರನ್ನೂ ಕರ್ಕೊಂಡು ನಮ್ಮ ಏಳುಮಲೆ ಸಿನಿಮಾನ ಥಿಯೇಟ್ರಲ್ಲೇ ಬಂದು ನೋಡಿ. ನಮ್ಮ ಎಲ್ಲ ಕಲಾವಿದರನ್ನು ಹರಸಿ. ಥ್ಯಾಂಕ್ ಯು ಸೊ ಮಚ್.